ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಸುಲಭವಾಗಿ ಮನೇಲೇ ಪರೋಟನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಆ ಪ್ಯಾನ್ಗೆ 1 ಕಪ್ ಆಗುವಷ್ಟು ಮೈದಾ ಹಸಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಆಗುವಷ್ಟು ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಅಡುಗೆ ಸೋಡಾನ ಬಳಸ್ಕೊತಾ ಇದ್ದೀನಿ. ಹಾಕೋದ್ರಿಂದ ಪರೋಟ ಗರಿಗರಿಯಾಗಿರುತ್ತೆ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಪರೋಟನ ಕಲಿಸ್ಬೇಕಾದ್ರೆ 2 ವಿಧಾನದಲ್ಲಿ ಕಲಿಸ್ಕೋಬೇಕು. ಫಸ್ಟು ಮೈದಾ ಹಸಿಟ್ಟಿಂದ ದೋಸೆ ಸಂಪನ್ನ ಬರೋ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇದು ಮೊದಲನೇ ವಿಧಾನ ಆಗಿರುತ್ತೆ. ಈ ಥರ ಹಿಟ್ಟು ರೆಡಿ ಆದಮೇಲೆ ಈಗ ಚಪಾತಿ ಹಿಟ್ಟು ಅಂದರೆ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಆ ಥರ ಈ ಹಸಿಟ್ಟನ್ನ ಕಲಿಸ್ಕೋಬೇಕು. ಇಲ್ಲಿ ಟೋಟಲ್ಲು ಮೊದಲು ದೋಸೆ ಹಿಟ್ಟು ಥರ ಕಲಿಸೋದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಸಿಟ್ಟನ್ನ ಬಳಸಿದ್ದೆ. 1 ಕಪ್ ಮೈದಾ ಹಸಿಟ್ಟಲ್ಲಿ ದೋಸೆ ಹಿಟ್ಟು ಥರ ಮೈದಾ ಹಸಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಆನಂತರ 2 ಕಪ್ ಆಗುವಷ್ಟು ಮೈದಾ ಹಸಿಟ್ಟನ್ನ ಹಾಕ್ಕೊಂಡು ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ತಂದಿದ್ದೀನಿ. ನೋಡಿ ಇಷ್ಟು ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ರೀತಿ ಇದನ್ನು ನಾದ್ಕೋತಾ ಇರಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು ಈ ಹಿಟ್ಟು. ಪರೋಟ ಮಾಡಬೇಕಾದ್ರೆ ಈ ಥರ ಪ್ರೋಸೆಸ್ಸಲ್ಲಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ನಮಗೆ ಪರೋಟ ತುಂಬ ಸ್ಮೂತಾಗಿ ಬರುತ್ತೆ. ನೋಡಿ ಈಗ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಮತ್ತೆ ಇದನ್ನು ಕೈ ಸಹಾಯದಿಂದ ನೀಟಾಗಿ ನಾದ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ಫುಲ್ಲು ಮೈದಾ ಹಸಿಟ್ಟೆಲ್ಲ ಎಣ್ಣೆ ಹೀರೋ ಥರ ಇದನ್ನು ಕಲಿಸ್ಕೋಬೇಕು. ನೋಡಿ ಈಗ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ. ಇದನ್ನು 2ರಿಂದ 3 ಸಲ ಮೇಲಿಂದ ಕೆಳಕ್ಕೆ ಈ ಥರ ಮಾಡಬೇಕು. ನೋಡಿ ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡ್ಕೊಳ್ಳೋದ್ರಿಂದ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಹಿಟ್ಟು ರೆಡಿಯಾಗಿದೆ. ಇದೇ ಪ್ರೋಸೆಸ್ಸಲ್ಲಿ ಇದೇ ಥರ ಹಿಟ್ಟು ಬರಬೇಕು, ಆ ಥರ ಕಲಿಸ್ಕೋಬೇಕು. ಪರೋಟ ಮಾಡುವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋದು ಮತ್ತು ಹಿಟ್ಟನ್ನ ಒತ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಕಲಸಿಕೊಂಡಂಥ ಹಿಟ್ಟನ್ನ ಇವಾಗ ಕಲ್ಲ ಮೇಲೆ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಹಿಟ್ಟನ್ನ ರೌಂಡ್ ಶೇಪಲ್ಲಿ ಹಸಿಟ್ಟೊಳಗಡೆ ಅದ್ದಿ ರೌಂಡ್ಗೆ ಪ್ರೆಸ್ ಮಾಡಿ ಇಕ್ಕೋಬೇಕು. ನಂತರ ಒಂದು ಲಟ್ಟಣಿಗೆ ಸಹಾಯದಿಂದ ಇದನ್ನು ನೀಟಾಗಿ ಚಪಾತಿ ಥರ ಒತ್ಕೋಬೇಕು. ಈ ಹಿಟ್ಟನ್ನ ಒತ್ಕೋಬೇಕಾದ್ರೂ 2 ವಿಧಾನನ ಫಾಲೋ ಮಾಡಬೇಕು. ಮೊದಲನೇದಾಗಿ ಹಿಟ್ಟನ್ನ ಫಸ್ಟು ಚಪಾತಿ ಥರ ಒತ್ಕೋಬೇಕು. ಹಿಟ್ಟು ಎಲ್ಲೂ ಕಚ್ಕೊಳ್ಬಾರ್ದು, ಆ ರೀತಿ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಇದನ್ನು ಒತ್ಕೋಬೇಕು. ನೀಟಾಗಿ ಚಪಾತಿ ಆಕಾರದಾಗ ಬಂದಾಗ, ಇದು ನೀಟಾಗಿ ಚಪಾತಿ ಹಿಟ್ಟಿನ ಥರ ಬಂದಾಗ ಇದನ್ನು ಒಂದು ಕಡೆಯಿಂದ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಎಳ್ದು ಇದನ್ನು ರೌಂಡ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಕೈ ಸಹಾಯದಿಂದ ರೋಲ್ ಮಾಡಿಕೊಂಡು ಕೈಯಿಂದ 1-2 ಸಲ ಮೇಲೆ ಕೆಳಗೆ ಪ್ರೆಸ್ ಮಾಡಿ ಕಲ್ಲ ಮೇಲೆ ಇಕ್ಕೊಂಡು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಒತ್ಕೋಬೇಕು. ಇದು ಬೇಯಿಸಿದಾಗ ಪದ್ರ ಥರ ಬರಬೇಕು. ಸ್ವಲ್ಪ ಎಣ್ಣೆ ಸಹಾಯದಿಂದ ಬೇಕಾದರೂ ನೀವು ಒತ್ಕೋಬೋದು, ತುಂಬ ಜಾಸ್ತಿ ಕಚ್ಕೋತಾ ಇದೆ ಅಂತಂದರೆ. ಹಿಟ್ಟನ್ನ ಕಲಿಸ್ಬೇಕಾದ್ರೆ 2 ವಿಧಾನನ ಮತ್ತು ಹಿಟ್ಟನ್ನ ಒತ್ತಬೇಕಾದ್ರೆ 2 ವಿಧಾನನ ಫಾಲೋ ಮಾಡಿದ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಅಂಗಡೀಲಿ ಇಲ್ಲ ಹೋಟೆಲಲ್ಲಿ ಕಾಸು ಕೊಟ್ಟು ತಿನ್ನೋಂಥ ಅವಶ್ಯಕತೆ ಏನಿರಲ್ಲ. ತುಂಬ ಸುಲಭವಾಗಿ ತುಂಬ ಬೇಗನೆ ಮನೆಯಲ್ಲೇ ಮಾಡ್ಕೋಬೋದು. ಪರೋಟಾಗೆ ಯಾವ್ದು ಬೇಕಾದ್ರೂ ಕಾಂಬಿನೇಷನ್ ತೊಗೋಬೋದು. ವೆಜ್ಜಲ್ಲಾಗಲಿ ನಾನ್ ವೆಜ್ಜಲ್ಲಾಗಲಿ ಯಾವುದೇ ಥರದ್ದು ಗ್ರೇವಿನ ಇದಕ್ಕೆ ಕಾಂಬಿನೇಷನ್ ಆಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ಮನೇಲಿ ಮಾಡ್ಕೊ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಚೆ ಕಡೆ ಹೋಟೆಲಲ್ಲಿ ಮತ್ತು ಈ ರೆಡಿಮೇಡ್ ಪರೋಟಗಳು ಬರುತ್ತಲ್ಲ ಅದನ್ನೆಲ್ಲ ತಿಂದರೆ ಆರೋಗ್ಯ ಹಾಳಾಗುತ್ತೆ. ಮತ್ತು ಅದು ಎಷ್ಟೆಷ್ಟು ದಿನ ಆಗಿರುತ್ತೋ ಫ್ರೀಝರಲ್ಲಿ ಇಕ್ಕಿ ರೆಡಿಮೇಡ್ ಪರೋಟನ ಅದನ್ನೆಲ್ಲ ತಗೊಬಂದು ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ದಯವಿಟ್ಟು ವಿಡಿಯೋ ಲೆಂತಿಯಾಗಿದ್ದರೆ ಕ್ಷಮಿಸಿ. ನಿಮಗೆ ಪರೋಟ ಮಾಡೋ ಪ್ರತಿಯೊಂದು ವಿಧಾನನೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕು ಅಂತ ನಾನೆಲ್ಲೂ ವಿಡಿಯೋ ಸ್ಕಿಪ್ ಮಾಡಿಲ್ಲ. ನೋಡಿ ಈಗ ಪರೋಟ ರೆಡಿಯಾಗಿದೆ. ನೀಟಾಗಿ ಈ ಥರ ಒತ್ಕೋಬೇಕು. ಪರೋಟ ಒತ್ತ 2 ವಿಧಾನನೂ ಕಂಪ್ಲೀಟ್ ಆಗಿದೆ. ಈಗ ಇದನ್ನು ಒಲೆ ಮೇಲೆ ಹೆಂಚನ್ನ ಇಟ್ಕೊಂಡು 2 ಕಡೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ.
ನಾನಿಲ್ಲಿ ಕಲಸಿರೋ ಹಿಟ್ಟಲ್ಲಿ ಒಂದೇ ಒಂದು ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಉಳಿದಂಥ ಎಲ್ಲ ಪರೋಟನೂ ಇದೇ ವಿಧಾನದಲ್ಲಿ ಫಾಲೋ ಮಾಡ್ಕೋಬೇಕು. ನೋಡಿ, ಈಗ ಎರಡೂ ಕಡೆ ಅರ್ಧ ಅರ್ಧ ಬೇಯಿಸಾದ್ಮೇಲೆ ಪರೋಟಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಪರೋಟ ಎಷ್ಟು ಚೆನ್ನಾಗಾಗಿದೆ. ಪರೋಟ ಮಾಡೋ ವಿಧಾನದ ಕಂಪ್ಲೀಟ್ ಪ್ರೋಸೆಸ್ನ ತೋರಿಸಿದ್ದೀನಿ. ಈ ಪರೋಟನ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಮುಗೀತು, ಬಿಸಿ ಬಿಸಿಯಾದ ಪರೋಟ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.